ಸೋಮವಾರದಿಂದ ಮೆಟ್ರೋ ದರ ಏರಿಕೆ ಆಗಲ್ವಾ ಹಾಗಾದ್ರೆ ಅನ್ನುವ ಪ್ರಶ್ನೆ. ಮೆಟ್ರೋ ದರ ಏರಿಕೆ ಸ್ಥಗಿತದ ಬಗ್ಗೆ BMRCLಗೆ ಇನ್ನೂ ಕೂಡ ಆದೇಶ ಬಂದಿಲ್ಲ. ದರ ಏರಿಕೆ ಸ್ಥಗಿತ ವಿಚಾರದ ಬಗ್ಗೆ ಯಾವುದೇ ನಿರ್ಧಾರ ಕೂಡ ಆಗಿಲ್ಲ. ದರ ತಡೆ ಹಿಡಿಯಲು ಆದೇಶಿಸಿದರೆ ಏರಿಕೆ ಆಗಲ್ಲ. ಮತ್ತೆ ದರ ಪರಿಷ್ಕರಣೆಗೆ ಸೂಚಿಸಿದರೆ ಮರುಪರಿಶೀಲನೆ ಮಾಡ್ತೀವಿ. BMRCLನಿಂದ ಈಗ ಬಂದಿರತಕ್ಕಂತಹ ಮಾಹಿತಿ. ನಮಗಿನ್ನೂ ಯಾವುದೇ ಆದೇಶ ಬಂದಿಲ್ಲ ಅಂತ. ಆದೇಶ ಬಂದಿಲ್ಲ ಅಂತಂದರೆ ನೀವೇನು ಮಾಡ್ತೀರಾ? ಹಾಗಾದರೆ ದರ ಏರಿಕೆ ಮಾಡ್ತೀರಾ? ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಕೂಡ ಹೇಳ್ತಾ ಇದ್ದ ಪ್ರಕಾರ BMRCL MDಗೆ ಇವರೇ ಫೋನ್ ಮಾಡಿ ಹೇಳಿದಾರಂತೆ. ನೋಡಿ, ಕೇಂದ್ರ ಸಚಿವರು ಹೀಗೆ ಹೇಳಿದ್ದಾರೆ. ಬಟ್ ಒಂದೇನು ಗೊತ್ತಾ, ಓವರ್ ದಿ ಫೋನ್ ನಡೆಯುವಂತಹ ವಿಚಾರಗಳಲ್ಲ ಇವೆಲ್ಲ. ಅಧಿಕೃತ ಆದೇಶ ಪ್ರತಿನೇ ಬರಬೇಕು. ಸದ್ಯಕ್ಕೆ ತಾತ್ಕಾಲಿಕವಾಗಿ ತಡೆ ಹಿಡೀರಿ ಅಂತ ಅಟ್ಲೀಸ್ಟ್ ಮೇಲಾದರೂ ಬರಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಬರೀ ಮಾತಲ್ಲಿ ನಡೆಯುವ ವ್ಯವಹಾರ ಅಲ್ಲ ಇದು. ಕೇಂದ್ರ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಲೆಟರ್ ಬರಬೇಕಾಗುತ್ತೆ BMRCLಗೆ. ಸೊ ಇನ್ನೂ ಬಂದಿಲ್ವಾ? ಬಂದರೆ ಓಕೆ, ಬರಲಿಲ್ಲ ಅಂದರೆ ಏನು ಮಾಡ್ತಾರೆ, ಹೆಂಗೆ ಇದು ಅಂತ? ಓಕೆ, ಮತ್ತೆ ಸಂಪರ್ಕ ಮಾಡ್ತೀನಿ. ಇವಾಗ ಸದ್ಯಕ್ಕಂತೂ ಇಷ್ಟು ವಿಚಾರಗಳು ನೋಡಿ. ಅದಕ್ಕೆ ಹೇಳೋದು, ಯಾವಾಗಲೂ ಇಂಥ ನಿರ್ಧಾರಗಳು ಸ್ವಲ್ಪ ಮೊದಲೇ ಆದರೆ, ಈಗ ನೋಡಿ ನಾಳೆ ಭಾನುವಾರ ರಜೆ ಇರುತ್ತೆ, ಅಧಿಕಾರಿಗಳು ನಾಳೆ ಕೆಲಸ ಆಗುತ್ತೋ ಇಲ್ವೋ, ಈಗಾಗಲೇ ಶನಿವಾರ ಸಾಯಂಕಾಲ ಆಯಿತು, ಎಲ್ಲ ವೀಕೆಂಡ್ ಅಂತ ಹೊರಟುಬಿಟ್ಟಿರ್ತಾರೆ. ಈಗ ಫೋನ್ ಮಾಡಿದ್ದಾರೆ. ಬಟ್ ಇದು ಸೋಮವಾರದಿಂದ ಜಾರಿಗೆ ಬರಬೇಕು. ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದನೇ ಜಾರಿಗೆ ಬರಬೇಕು. ಆದೇಶ ಬರಲಿಲ್ಲ ಅಂತಂದರೆ ಹೇಗೆ? ಬಟ್ ಯೂಶ್ವಲಿ ಹಂಗಾಗಲ್ಲ. ಮೇಲಾದರೂ ಕಳಿಸ್ತಾರೆ. ಆದೇಶದ ಪ್ರತಿಯ ಮೇಲಾದರೂ ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಲೋಕೇಶ್ ಅವರಿಂದ. ಲೋಕೇಶ್, ಈಗ ಇನ್ನೂ ಆದೇಶ ಬಂದಿಲ್ಲ ಅಂತಾರೆ, ಆದೇಶ ಪ್ರತಿ. ಸೊ ಇವತ್ತು ಸಾಯಂಕಾಲದೊಳಗಡೆ ಬಂದರೆ ಓಕೆ, ಇಲ್ಲ ನಾಳೆ ಭಾನುವಾರ. ಒಂದು ವೇಳೆ ಆದೇಶ ಪ್ರತಿ ಬರಲಿಲ್ಲ ಅಂದರೆ ಏನು ಸೋಮವಾರದ ಕತೆ ಅಂತ? ಅರವಿಂದ್, ಅಧಿಕೃತವಾಗಿ ಆದೇಶ ಪ್ರತಿ ಬಂದ ನಂತರವೇ ಈಗೇನು ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ನಿರ್ಧಾರ ಆಗಿದೆ ಅದನ್ನು ಹಿಂದಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದೇಶ ಪ್ರತಿ ಬರ್ತಾ ಇದ್ದರೆ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದರಂತೆ ಮುಂದೆ ಹೋಗುತ್ತೆ. ಯಾಕೆಂದರೆ ಇನ್ನೂ ಒಂದು ದಿನಗಳ ಕಾಲ ಸಮಯ ಇದೆ. ಆ ಒಂದು ದಿನದ ಒಳಗಡೆ ಅಧಿಕೃತವಾಗಿ ಆದೇಶ BMRCLಗೆ ಬರ್ಬೋದು ಎನ್ನುವಂಥದ್ದು. ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯದಿಂದ MOUಗೆ ಬರುತ್ತೆ. ಅದರಿಂದ ರಾಜ್ಯ ನಗರಾಭಿವೃದ್ಧಿ ಇಲಾಖೆಗೆ ಮಾಹಿತಿ ರವಾನೆ ಆಗುತ್ತೆ. ನಗರಾಭಿವೃದ್ಧಿ ಇಲಾಖೆಗೆ ಮಾಹಿತಿ ರವಾನೆ ಆದ ಬಳಿಕ BMRCLನ MD ಅವರು ಅಧಿಕೃತವಾಗಿ ದರ ನಿಗದಿಯನ್ನು ತಡೆ ಹಿಡಿತಾ ಇದ್ದೀವಿ ಅಂತೇಳಿ ಆದೇಶವನ್ನು ಮಾಡಬೇಕಾಗತ್ತೆ. ಬರೀ ಫೋನಲ್ಲಿ ಹೇಳಿದ್ರೆ ಆಗಲಿಕ್ಕಿಲ್ಲ. ಯಾಕೆಂತಂದರೆ ನಿವೃತ್ತ ನ್ಯಾಯಾಧೀಶರು ಒಳಗೊಂಡಂಥ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಿ ಅದರಿಂದ ಆದೇಶ ಆಗಿರುವಂಥದ್ದು. ಅದರಿಂದ ಕಾನೂನಾತ್ಮಕವಾಗಿ ಈ ದರ ಏರಿಕೆಗೆ ನಿರ್ಧಾರ ಕೈಗೊಂಡಿರ್ತಾರೆ. ಹಾಗಾಗಿ ಕಾಯ್ದೆಗಳನ್ನು ಪಾಲನೆ ಮಾಡಿಕೊಂಡೇ ಆದೇಶ ಆದರೆ ಮಾತ್ರ ಈ ದರವನ್ನು ಹಿಂದಕ್ಕೆ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಮೇಲ್ ಮುಖಾಂತರ ಆದರೂ ಕೂಡ ಮಾಹಿತಿಯನ್ನು ರವಾನೆ ಮಾಡಿ ತಡೆ ಹಿಡಿಯುವ ಸಾಧ್ಯತೆ ಇದೆ. ಇನ್ನು ಒಂದು ದಿನಗಳ ಕಾಲ ಸಮಯ ಇರೋ ಹಿನ್ನೆಲೆಯಲ್ಲಿ ಸೋಮವಾರ ಬಹುತೇಕವಾಗಿ ಆ ದರ ಏರಿಕೆ ಆಗೋದಿಲ್ಲ ಎನ್ನುವಂಥದ್ದು ಕನ್ಫರ್ಮ್ ಆಗಿರುವಂಥದ್ದು. ಆದೇಶ ಇವತ್ತು ಸಂಜೆ ಒಳಗಡೆ ಆದೇಶ ಆಗ್ಬೋದು ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಇವರೆಲ್ಲರ ಕಚ್ಚಾಟ ಬಿಟ್ಬಿಡಿ. ಪಾಪ ಜನ ಚೀತು ಅಂತ ಇದ್ರು, ನಮಗೆ ನಿಮ್ಮ ಸಹವಾಸನೇ ಬೇಡ, ನಾವು ಮೆಟ್ರೋನೇ ಹತ್ತಲ್ಲ ಅಂತ ಎಲ್ಲರೂ ಕೂಡ ಶುರು ಮಾಡಿಬಿಟ್ಟಿದ್ರು.